ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಈ ಮಾತಿನ ಅರ್ಥ ಏನು ಅಂತಂದರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ, ಅಥವಾ ತಾನೊಬ್ಬನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲ ದೇವರಂತೆ ಇರುವವನು ಇವನೇ, ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೆ, ಅದನ್ನು ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ. ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನು ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅಂದ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರಾ? ಅಮ್ಮ ಚಿನ್ನ, ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು.
ಇನ್ನು ಕೆಲವರು ಬಂದಂಥ ಬಂಧುಗಳು, ನೆಂಟರಿಷ್ಟರು ಅವರೆಲ್ಲ ಅವ್ರಿಗೆ ತೋಚಿದಂಥ ಹೆಸರಿನಲ್ಲಿ ಓ ಮಗುವೇ, ಪುಟ್ಟ ಮಗುವೇ, ಚಿನ್ನಾರಿ ಮಗುವೇ ಅಂತ ಕರಿಬಹುದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ, ಬಂಗಾರಿ, ಮುದ್ದು ಅಂತಂದಾಗ ಯಾರೇ ಕರೀಲಿ ಆ ಮಗು ಓ ಅನ್ನತ್ತೆ, ಓಡ್ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನು ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದು ಮಗು ಇದ್ದ ಹಾಗೇನೆ, ಯಾರು ಕರೆದ್ರೂ ಹೋಗೊಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ. ರಾಮ ಅಂತ ಒಬ್ರು ಅಂದರೆ ಶಿವ ಅಂತ ಮತ್ತೊಬ್ರು ಅಂತಾರೆ. ಪಾರ್ವತಿ ಅಂತ ಒಬ್ರು ಅಂದರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ. ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನು ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲ ಜನರು ಒಂದೇ ದೇವತೆಯನ್ನು ಪೂಜಿಸ್ತಾ ಇಲ್ಲ. ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನು ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ತರಹ ಏಕೆ ಎಂಬುದನ್ನು ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ. ದುರ್ಜನರನ್ನ ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನ ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು. ಪುರುಷನು ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ ಇದ್ದಂತೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬಿಡುತ್ತೆ. ಒಂದೇ ರೀತಿಯ ವಿಚಾರವನ್ನು ಮನಸ್ಸು ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಲ್ಲಿ ಬದಲಾಗ್ಬಿಡುತ್ತೆ. ಅದೇ ವಿಚಾರಗಳು ಮನಸ್ಸಿನಲ್ಲಿ ತುಂಬ ಆಳವಾಗಿ ಪ್ರಭಾವವನ್ನು ಬೀರುತ್ತೆ. ಇವುಗಳೇ ವ್ಯಕ್ತಿಯ ಆಲೋಚನೆಗಳನ್ನು ಮುಂದೆ ರೂಪಿಸ್ತಕ್ಕಂಥವು. ಇದು ಸಾರ್ವಭೌಮಿಕವಾದಂಥ ಒಂದು ನಿಯಮವೇ ಹೌದು. ಹಾಗಾಗಿ ನಮ್ಮ ಆಲೋಚನೆ, ನಮ್ಮ ವಿಚಾರಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅನ್ನುವಂಥ ಮೂಲಭೂತವಾದಂಥ ಒಂದು ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರಕ್ರಿಯೆಯನ್ನು ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮನಸ್ಸಿನ ಯೋಚನೆಗಳು ಹೇಗಿರಬೇಕು ಅಂತ ಹೇಳಿ ಆರಂಭ ಆಗೋದೇ ಈ ಭಗವದ್ಗೀತೆಯ ಮಾತಿನ ಮೂಲಕ. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅಸಿಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಅಸಿಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಕೇಳಿ ಬರುತ್ತಿದೆ ಇಂದು ಸಮರಸದ ಮಂತ್ರ, ನಿಜದ ಕನ್ನಡಿ ಎದುರು ಬಾಲ ಮುದುರಿದೆ ಸುಳ್ಳು, ನಿಜದ ಕನ್ನಡಿ ಎದುರು ಬಾಲ ಮುದುರಿದೆ ಸುಳ್ಳು, ಸತ್ಯದ ನಿಶಾಶ್ವತವೋ ಮುದ್ದು ರಾಮ, ಸತ್ಯಧ್ವನಿ ಶಾಶ್ವತವೋ ಮುದ್ದು ರಾಮ. ಇಲ್ಲಿ ಯಾವುದೇ ಒಂದು ಪುಸಿಯಾದ ಮಾತು ಬಂದರೂ ಕೂಡ ಕೊನೆಗೆ ನಮಗೆ ಬೇಕಾಗಿರುವಂಥದ್ದು ಸಮರಸದ ಮಂತ್ರ.
ನಿಜವಾದ ಒಂದು ಕನ್ನಡಿಯ ಮುಂದೆ ನಿಂತಾಗ ಎಲ್ಲ ಸುಳ್ಳುಗಳ ಬಾಲವು ಮುದುಡಿ ಹೋಗುತ್ತೆ. ಸತ್ಯದನಿ ಶಾಶ್ವತವು ಮುದ್ದುರಾಮ ಎನ್ನುವುದರ ಮೂಲಕ ಈ ಜಗತ್ತಿನಲ್ಲಿ ನಾವು ಯಾವ ದೇವರನ್ನೇ ಪೂಜಿಸಲಿ ಆ ಎಲ್ಲ ಪೂಜೆ ನಮಸ್ಕಾರಗಳು ಹೋಗಿ ಸೇರುವಂಥದ್ದು ಕಟ್ಟ ಕಡೆಗೆ ಆ ಏಕೈಕ ಪರಮಾತ್ಮನಿಗೆ, ಆ ಏಕೈಕ ಪ್ರಬಲ ಶಕ್ತಿಗೆ, ಆ ಭಗವಂತನಿಗೆ. ಹಾಗಾಗಿ ಸತ್ಯದನಿ ಒಂದೇ ಇಲ್ಲಿ ಶಾಶ್ವತ ಅಂತ ಹೇಳಿ ಮುದ್ದುರಾಮನು ಕೂಡ ಏಕಮೇವಾದ್ವಿತೀಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಆರಾಧಿಸುವಾಗ ಯಾವ ದೇವರನ್ನೇ ಆರಾಧಿಸಲಿ, ಆದರೆ ಆ ಆರಾಧನೆಯ ಹಿಂದೆ ಒಂದು ಸಾತ್ವಿಕವಾದಂತಹ ಶ್ರದ್ಧೆ ಮತ್ತು ಪ್ರಬಲವಾದಂತಹ ಶಕ್ತಿ ನಮ್ಮೊಳಗಿರಬೇಕು ಅಂತ ಹೇಳಿ ಕೃಷ್ಣನು ತಿಳಿಸ್ತಾ ಇದ್ದಾನೆ, ಮುದ್ದುರಾಮನು ಅನುಮೋದನೆ ಕೊಡ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.